ನಮಸ್ಕಾರ ಸ್ನೇಹಿತರೆ. ಇಂದು ನಾವು ತುಂಬ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಕೆಲವರು ಹೇಳುವ ಮಾತು ಇದೆ, ಹೆಸರಿನಲ್ಲಿ ಅದೃಷ್ಟ ಇರುತ್ತದೆ ಎಂದು. ನಮ್ಮ ಹೆಸರು ಕೇವಲ ಒಂದು ಗುರುತು ಮಾತ್ರ ಅಲ್ಲ, ಅದರ ಹಿಂದೆ ಒಂದು ಶಕ್ತಿ ಇದೆ ಎಂದು ಜ್ಯೋತಿಷ್ಯ ಮತ್ತು ಅಂಕಶಾಸ್ತ್ರ ಹೇಳುತ್ತದೆ. ಅಂಕಶಾಸ್ತ್ರದ ಪ್ರಕಾರ ನಮ್ಮ ಹೆಸರಿನ ಮೊದಲ ಅಕ್ಷರ ನಮ್ಮ ಜೀವನದ ಮೇಲೆ ಕೆಲವು ಪ್ರಭಾವ ಬೀರುತ್ತದೆ ಎಂದು ನಂಬಲಾಗುತ್ತದೆ. ಕೆಲವು ಹೆಸರುಗಳಿದ್ದವರಿಗೆ ಜೀವನದಲ್ಲಿ ಬೇಗ ಯಶಸ್ಸು ಸಿಗಬಹುದು ಎಂದು ಹೇಳಲಾಗುತ್ತದೆ. ಹಾಗಾದರೆ ಯಾವ ಹೆಸರುಗಳು ಅದೃಷ್ಟಕ್ಕೆ ಕಾರಣವಾಗಬಹುದು? ಇಂದಿನ ವಿಡಿಯೋದಲ್ಲಿ ಜ್ಯೋತಿಷ್ಯ ಮತ್ತು ಅಂಕಶಾಸ್ತ್ರದ ಪ್ರಕಾರ ಜೀವನದಲ್ಲಿ ಅದೃಷ್ಟ ಆರಂಭವಾಗಬಹುದು ಎಂದು ಹೇಳಲಾಗುವ 7 ಹೆಸರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೂ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲ ಹೆಸರು ಆ ಅಕ್ಷರದಿಂದ ಆರಂಭವಾಗುವ ಹೆಸರುಗಳು. ಅಕ್ಷರಶಾಸ್ತ್ರದ ಪ್ರಕಾರ ಆ ಅಕ್ಷರವು ಒಂದು ಶಕ್ತಿಶಾಲಿ ಅಕ್ಷರ ಎಂದು ಪರಿಗಣಿಸಲಾಗುತ್ತದೆ. ಈ ಅಕ್ಷರದಿಂದ ಆರಂಭವಾಗುವವರು ಸಾಮಾನ್ಯವಾಗಿ ಆತ್ಮವಿಶ್ವಾಸ ಹೆಚ್ಚು ಹೊಂದಿರುತ್ತಾರೆ. ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಸಮಯ ಸರಿಯಾಗಿರುತ್ತವೆ. ಜೀವನದಲ್ಲಿ ನಾಯಕತ್ವ ಗುಣವು ಕಾಣಬಹುದು. ಆದ್ದರಿಂದ ಈ ಅಕ್ಷರದಿಂದ ಆರಂಭವಾಗುವವರು ಅದೃಷ್ಟಶಾಲಿಗಳಾಗಬಹುದು ಎಂದು ಹೇಳಲಾಗುತ್ತದೆ. ಹಾಗಾದರೆ ಎರಡನೇ ಹೆಸರನ್ನು ನೋಡೋಣ. ನೋಡಿ ಸ್ನೇಹಿತರೆ, ಕ ಅಕ್ಷರದಿಂದ ಆರಂಭವಾಗುವ ಹೆಸರುಗಳು. ಕ ಅಕ್ಷರದಿಂದ ಆರಂಭವಾಗುವವರು ಸಾಮಾನ್ಯವಾಗಿ ಪರಿಶ್ರಮಿಗಳು. ಅವರು ತಮ್ಮ ಗುರಿಯನ್ನು ತಲುಪಲು ಬಹಳ ಶ್ರಮ ಪಡುತ್ತಾರೆ. ಅವರ ಪರಿಶ್ರಮದ ಫಲವಾಗಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಬರುತ್ತವೆ. ಹಣಕಾಸಿನ ವಿಷಯದಲ್ಲೂ ನಿಧಾನವಾಗಿ ಆದರೆ ಉತ್ತಮ ಪ್ರಗತಿ ಕಾಣಬಹುದು. ಹಾಗಾದರೆ ಮೂರನೇ ಹೆಸರನ್ನು ನೋಡೋಣ. ಮ ಅಕ್ಷರದಿಂದ ಆರಂಭವಾಗುವವರು. ಈ ಅಕ್ಷರದಿಂದ ಆರಂಭವಾಗುವವರು ಸಾಮಾನ್ಯವಾಗಿ ದಯಾಳು ಮತ್ತು ಸಹಾನುಭೂತಿ ಹೊಂದಿರುತ್ತಾರೆ. ಅವರು ಇತರರಿಗೆ ಸಹಾಯ ಮಾಡಲು ಇಷ್ಟಪಡುತ್ತಾರೆ. ಅವರ ಈ ಗುಣದ ಕಾರಣ ಜನರಲ್ಲಿ ಅವರಿಗೆ ಗೌರವ ಹೆಚ್ಚಿರುತ್ತದೆ. ಕೆಲವೊಮ್ಮೆ ಅವರ ಜೀವನದಲ್ಲಿ ಅನಿರೀಕ್ಷಿತ ಅದೃಷ್ಟ ಕೂಡ ಕಾಣಬಹುದು. ನಾಲ್ಕನೇ ಹೆಸರನ್ನು ನೋಡುವುದಾದರೆ ಸ ಅಕ್ಷರದಿಂದ ಆರಂಭವಾಗುವವರು. ಈ ಅಕ್ಷರದಿಂದ ಅಂದರೆ ಸ ಅಕ್ಷರದಿಂದ ಆರಂಭವಾಗುವವರು ಸಾಮಾನ್ಯವಾಗಿ ಚತುರರು ಮತ್ತು ಬುದ್ಧಿವಂತರು. ಅವರು ಯಾವ ಪರಿಸ್ಥಿತಿಯಲ್ಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಅವರಿಗೆ ಉತ್ತಮ ಅವಕಾಶಗಳು ಬರಬಹುದು. ಹಾಗಾದರೆ ಐದನೇ ಹೆಸರು ನೋಡುವುದಾದರೆ ರ ಅಕ್ಷರದಿಂದ ಆರಂಭವಾಗುವವರು. ಈ ಅಕ್ಷರದಿಂದ ಆರಂಭವಾಗುವವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು. ಅವರ ಸವಾಲುಗಳನ್ನು ಎದುರಿಸಲು ಹೆದರುವುದಿಲ್ಲ. ಅವರು ಸವಾಲುಗಳನ್ನು ಎದುರಿಸಲು ಹೆದರುವುದಿಲ್ಲ ಹಾಗೂ ಅವರ ಧೈರ್ಯದ ಕಾರಣ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವ ಸಾಧ್ಯತೆ ಇರುತ್ತದೆ. ಆರನೇ ಹೆಸರನ್ನು ನೋಡುವುದಾದರೆ ನ ಅಕ್ಷರದಿಂದ ಆರಂಭವಾಗುವವರು. ಈ ಅಕ್ಷರದಿಂದ ಆರಂಭವಾಗುವವರು ಸಾಮಾನ್ಯವಾಗಿ ಶಾಂತ ಸ್ವಭಾವ ಹೊಂದಿರುತ್ತಾರೆ. ಅವರು ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಥಿರವಾದ ಪ್ರಗತಿ ಸಾಧಿಸುತ್ತಾರೆ ಎಂದೇ ಹೇಳಬಹುದು. ಅವರಿಗೆ ಅಂದರೆ ನ ಅಕ್ಷರದಿಂದ ಶುರುವಾಗುವವರಿಗೆ ಕುಟುಂಬದ ಬೆಂಬಲವು ಹೆಚ್ಚು ಸಿಗುತ್ತದೆ. ನಂತರದಲ್ಲಿ ಏಳನೇ ಹೆಸರನ್ನು ನೋಡುವುದಾದರೆ ಶ ಅಕ್ಷರದಿಂದ ಆರಂಭವಾಗುವವರು. ಈ ಶ ಅನ್ನುವ ಅಕ್ಷರದಿಂದ ಆರಂಭವಾಗುವವರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಮನಸ್ಸು ಹೊಂದಿರುತ್ತಾರೆ.
ಅವರಿಗೆ ದೇವರ ಮೇಲೆ ನಂಬಿಕೆ ಹೆಚ್ಚು ಇರುತ್ತದೆ. ಅವರ ಜೀವನದಲ್ಲಿ ಕೆಲವೊಮ್ಮೆ ಅದೃಷ್ಟದ ಅವಕಾಶಗಳು ಬರಬಹುದು ಸ್ನೇಹಿತರೆ. ಇಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು ನೀವು, ಏನೆಂದರೆ ಹೆಸರು ಮಾತ್ರವೇ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ನಿರ್ಧರಿಸುವುದಿಲ್ಲ. ಜೀವನದಲ್ಲಿ ಯಶಸ್ಸು ಪಡೆಯಲು ಪರಿಶ್ರಮ, ಸಹನೆ ಮತ್ತು ಆತ್ಮವಿಶ್ವಾಸ ಕೂಡ ತುಂಬ ಮುಖ್ಯವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಹೆಸರು ಮತ್ತು ಅಂಕಶಾಸ್ತ್ರದ ಪ್ರಭಾವವು ಇರಬಹುದು ಎಂದು ಹೇಳಲಾಗುತ್ತದೆ. ಹೀಗಾಗಿ ನಿಮ್ಮ ಹೆಸರು ಯಾವ ಅಕ್ಷರದಿಂದ ಆರಂಭವಾಗುತ್ತದೆ, ಈ ವಿಡಿಯೋದಲ್ಲಿ ಹೇಳಿದ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಇದ್ದರೆ ಕಮೆಂಟ್ನಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ, ರಾಶಿ ಭವಿಷ್ಯ ಮತ್ತು ರಹಸ್ಯ ವಿಷಯಗಳ ಈ ವಿಡಿಯೋಗಳಿಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.